ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸ್ನೇಹಿತರೆ, ತಾವೆಲ್ಲರೂ ಕೂಡ ಕೆಸೆಟ್ನ ಅಧಿಸೂಚನೆಗಾಗಿ ತಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಿ. ಸೊ SKE ಅವರು ಏನು ಮಾಡಿದ್ದಾರೆ, ದಿನಾಂಕ 11/9/2023 ಕೆಸೆಟ್ 2023ಕ್ಕಾಗಿ ಅಧಿಸೂಚನೆಯನ್ನು ಪ್ರಕಟಿಸಿದ್ದಾರೆ. ಪ್ರಮುಖವಾಗಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ನಾವು ಅಧಿಸೂಚನೆ ಓದಿದಾಗ ನಾವೇನು ಮಾಡಿದ್ದೀವಿ ಅಂತಂದರೆ ಕಂಡುಹಿಡಿದಿದ್ದೀವಿ. ಆಲ್ರೆಡಿ ನಾನು ಈಗಾಗಲೇ ಹಿಂದಿ ವಿಷಯದಲ್ಲಿ ನೆಟ್ ಮತ್ತು ಸೆಟ್ ಕ್ವಾಲಿಫೈಡ್ ಆಗಿರೋದ್ರಿಂದ ನನಗೆ ಪೇಪರ್ 1 ನಾಲೆಜ್ ಆಗಿರ್ಬೋದು ಮತ್ತು ಆಪ್ಷನಲ್ ಹಿಂದಿ ಬಗ್ಗೆ ತುಂಬಾ ನನಗೆ ಚೆನ್ನಾಗಿರ್ತಕ್ಕಂಥ ನಾಲೆಜ್ ಇದೆ. ಯಾವ ಏರಿಯಾದಿಂದ ಕ್ವಶನ್ಸ್ಗಳು ಬರ್ತಾವೆ, ಯಾವ ಚೆನ್ನಾಗಿ ಓದಬೇಕು ಅನ್ನೋದನ್ನು ವಿಡಿಯೋವನ್ನು ಸಹಿತ ನಾನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ಗಳನ್ನು ಮಾಡ್ತೀನಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಡೀಟೇಲ್ ಆಗಿ ಸಂಕ್ಷಿಪ್ತ ಅಧಿಸೂಚನೆಯನ್ನು ಓದಿಕೊಂಡು ಮಾತ್ರ ಅರ್ಜಿಯನ್ನು ಸಲ್ಲಿಸಿ. ಸೊ ತಾವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರತಕ್ಕಂಥದ್ದು 11 ಸೆಪ್ಟೆಂಬರಿಂದ 30 ಸೆಪ್ಟೆಂಬರ್ವರೆಗೆ. ಶುಲ್ಕ ಪಾವತಿಗೆ ಕಡೆ ದಿನಾಂಕ 3 ಅಕ್ಟೋಬರ್. ಪರೀಕ್ಷೆ ಇರೋದು ನವೆಂಬರ್ 26 ಭಾನುವಾರದ ದಿನದಂದು. ಓಕೆ, ಹಾಗಾದರೆ ಏನು ಕಂಡೀಷನ್ಸ್ ಇದ್ದಾವೆ ಅಂತಂದರೆ, ಮೊದಲನೇದಾಗಿ ಹೇಳಿದ್ದಾರೆ ತಾವುಗಳು ಏನು ಮಾಡಬೇಕಪ್ಪ ಅಂತಂದರೆ, ಯಾವುದೇ ವಿಶ್ವವಿದ್ಯಾಲಯ, ಪ್ರಥಮ ದರ್ಜೆ ಕಾಲೇಜು, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ನೀವು ಕೆಸೆಟ್ ಸರ್ಟಿಫಿಕೇಟ್ ಪಡೆದ್ರೆ ಅಲ್ಲಿ ಬೋಧನೆ ಮಾಡಲಿಕ್ಕೆ ಅರ್ಹತೆಯನ್ನು ಹೊಂದಿರಿ. ಸೊ ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವಿಕಲಚೇತನ, ಇತರ ಹಿಂದುಳಿದ ವರ್ಗ ಇವರಿಗೆ ಕರ್ನಾಟಕ ಸರ್ಕಾರದವರು ಪ್ರಕಟ ಮಾಡಿರ್ತಕ್ಕಂಥ ಜಾತಿವಾರು ಪಟ್ಟಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ಒಂದು. ಇಲ್ಲಿ ನಿಬಂಧನೆಗಳಂತ ಗೊತ್ತಿದೆ. MA ಅಥವಾ PGಯಲ್ಲಿ 55% ಆಗಿರಬೇಕು. ಆಮೇಲೆ ಇನ್ ಕೇಸ್ SC ST PWDದವರು ಇತ್ತಂದರೆ ಅವರು ಏನು ಮಾಡಿರಬೇಕಪ್ಪ ಅಂತಂದರೆ 50% ಆಗಿರಬೇಕಂತಕ್ಕಂಥದ್ದು PGಯಲ್ಲಿ. ಯಾರೆಲ್ಲ ಫಸ್ಟ್ ಮತ್ತು ಸೆಕೆಂಡ್ ಇಯರಲ್ಲಿ ಓದ್ತಾ ಇದ್ದಾರಲ್ಲ ಅವರು ಕೂಡ ಏನು ಮಾಡ್ಬೋದು ಅಂತಂದರೆ ಈ ಕೆಸೆಟ್ ಎಕ್ಸಾಮ್ಗಳನ್ನು ತೆಗೆದುಕೊಳ್ಳಬಹುದು ಅನ್ನೋದನ್ನು ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್, ಬಟ್ ಅವ್ರು ಕ್ವಾಲಿಫೈಡ್ ಆತಂದರೆ ವಿದಿನ್ 2 ಇಯರ್ಸ್ ಒಳಗಡೆ, ಓಕೆನಾ, ರಿಸಲ್ಟ್ ಬಂದು 2 ಇಯರ್ಸ್ ಒಳಗಡೆ ಅವ್ರು ಏನು ಮಾಡಬೇಕು, PG ಕಂಪ್ಲೀಷನ್ ಆಗಿರ್ತಕ್ಕಂಥ ಸರ್ಟಿಫಿಕೇಟನ್ನು ಕೊಟ್ಟರೆ ಈಗ ಯಾರೇ ಪರ್ಸ್ಯೂ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಅವರು ಅದನ್ನು ಗಮನಿಸ್ತಕ್ಕಂಥದ್ದು. ಇನ್ನು ಯಾವ PG ವಿಷಯದಲ್ಲಿ ನಿಮ್ಮ ವಿಷಯ ಇದೆ ಅದರಲ್ಲಿ ನೀವು ಕೆಸೆಟ್ಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಆಮೇಲೆ ವಿಶೇಷವಾಗಿ ಇಲ್ಲಿ ಕೊಟ್ಟಿದ್ದಾರೆ ಯಾರು MPhil ಬಗ್ಗೆ ಸಂಬಂಧಪಟ್ಟಂತೆ, PhDಗೆ ಸಂಬಂಧಪಟ್ಟಂತೆ ಇದೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ನಿಮಗೆ ಇಂಪಾರ್ಟೆಂಟ್ ಅಷ್ಟೇ ಹೇಳಲಿಕ್ಕೆ ಕೊಡ್ತೀನಿ, ಆಮೇಲೆ ಬೇರೆದೇನು ಹೇಳೋಕ್ಕೆ ಇಲ್ಲ, ಯಾಕಂದರೆ ಸುಮ್ಮನೆ ಭಾಳಷ್ಟು ಕಾಲಾವಕಾಶ ಬೇಡ. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗರಿಷ್ಠ ವಯೋಮಿತಿ ಇರೋದಿಲ್ಲ, ಓಕೆನಾ. ಪರೀಕ್ಷಾ ಶುಲ್ಕ SC ST PWD ಮತ್ತು ತೃತೀಯ ಲಿಂಗಿಗಳಿಗೆ 700, ಉಳಿದ ಎಲ್ಲ ವಿದ್ಯಾರ್ಥಿಗಳಿಗೆ 1,000 ರೂಪಾಯಿ ಇದೆ. ಇದನ್ನು ಅಂಚೆ ಕಚೇರಿಗಳಲ್ಲಿ ತಾವೇನು ಮಾಡಬೇಕಾಗ್ತದೆ, ಇದನ್ನು ಫೀಯನ್ನು ಪೇಮೆಂಟ್ ಮಾಡಬೇಕಾಗ್ತದೆ. ನಾವು ಕೆಸೆಟ್ಟಲ್ಲಿ ಏನು ಮಾಡ್ತಿದ್ದೀವಿ, SBIಯಲ್ಲಿ ಇರ್ತಕ್ಕಂಥ ಲಿಂಕ್ ಬರ್ತಿತ್ತು, ಪೇ ಮಾಡ್ತಿದ್ದೀವಿ. ಸೊ ಇಲ್ಲಿ ಹಾಗಿಲ್ಲ, ಪೋಸ್ಟ್ ಆಫೀಸಲ್ಲಿನೇ ನೀವೇನು ಮಾಡಬೇಕು, ಪೇಯನ್ನು ಮಾಡಬೇಕಾಗಿದೆ ಅಂತಕ್ಕಂಥದ್ದು ಗಮನದಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟ್, ಪರೀಕ್ಷಾ ವಿಧಾನದಲ್ಲಿ ಪೇಪರ್ 1 ಇದೆ, ಪೇಪರ್ 2 ಇದೆ, ಸೇಮ್ ಇದೆ. ಅದನ್ನೇನು ಸಂಬಂಧ ಪಡ್ತಕ್ಕಂಥ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಲಾಸ್ಟ್ ಇಯರ್. ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಅದಿರೋದು ನಿಮ್ಮ ಪರೀಕ್ಷಾ ಕೇಂದ್ರಗಳನ್ನು ಏನು ಮಾಡಿದ್ದಾರೆ, ಬದಲಾವಣೆಯನ್ನು ಮಾಡಿದ್ದಾರೆ. ನಿಮ್ಮ ರಿಸಲ್ಟ್ ಬರ್ತಕ್ಕಂಥದ್ದು ಇದೆ. ಸೊ ಆಲ್ರೆಡಿ ಸ್ಲಾಟ್ ಇರ್ತದೆ, 6% ಸ್ಲಾಟ್ ಏನು ಮಾಡ್ತಾರೆ, ರಿಸರ್ವೇಷನಲ್ಲಿ ನಿಮಗೆ ಅವುಗಳನ್ನು ಕೊಡ್ತಾರೆ. ಓಕೆ, ಆಲ್ರೆಡಿ ನಿಮ್ಮ ಪಠ್ಯಕ್ರಮವನ್ನು ಅವ್ರು ಏನು ಮಾಡಿದಾರಪ್ಪ ಅಂದರೆ ಸಿಲೆಬಸನ್ನು ಬಿಟ್ಟಿದ್ದಾರೆ. ಇನ್ನು ವಿಷಯವಾರು ನೋಡಿದಾಗ ಎಕ್ಸಾಮ್ ಸೆಂಟರ್ಗಳನ್ನು ಅವ್ರು ಏನು ಮಾಡಿದಾರಪ್ಪ ಅಂದರೆ ಚೇಂಜ್ ಮಾಡಿದ್ದಾರೆ. ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ ಭಾಗ ಎದಲ್ಲಿರ್ತಕ್ಕಂಥ ವಿಷಯಗಳು, ಈ ವಿಷಯಗಳು. ಓಕೆ, ಸೊ ನೆನಪಿಟ್ಕೊಡ್ರಿ, ಕೋಡ್ 1, 2, 3, 4, 5, 6, 7, 9, 10, 12, 13, 16, 20, 24, 25, 26, 27. ಇಟ್ ಮೀನ್ಸ್ 18 ಸಬ್ಜೆಕ್ಟ್ಗಳು ಏನಿದಾವಪ್ಪ ಅಂದರೆ ಬೆಂಗಳೂರು, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಓಕೆ, ಮಂಗಳೂರು ಮತ್ತು ಮೈಸೂರಲ್ಲಿ ನಡೀತಾವೆ. ಈ 8 ಸೆಂಟರ್ಗಳಲ್ಲಿ ಮಾತ್ರ ಏನಾಗ್ತದಪ್ಪ ಅಂದರೆ ಕೆಸೆಟ್ ನಡೀತಾ ಇದೆ. ಸೊ ಈ ವಿಷಯಗಳಿಗೆ ವಿಷಯಗಳನ್ನ ಚೆನ್ನಾಗಿ ನೋಡ್ಕೊಂಡೋಗಿ, ಬೇರೆ ಯಾವುದೇ ಜಿಲ್ಲೆಯಲ್ಲಿ ಎಕ್ಸಾಮ್ಗಳು ನಡೆಯೋದಿಲ್ಲ. ಬಟ್ ಇದನ್ನು ಬಿಟ್ಟು ಯಾವೆಲ್ಲ ಸಬ್ಜೆಕ್ಟ್ಗಳಿದಾವಲ್ಲ, ಭಾಗ ಬಿದಲ್ಲಿ ಇವರೇನು ತೋರಿಸಿದಾರಲ್ಲ, ಇವೆಲ್ಲ ಸಬ್ಜೆಕ್ಟ್ಗಳು ಏನಿದಾವಪ್ಪ ಅಂದರೆ ಬೆಂಗಳೂರಲ್ಲಿ ನಡೀತಾವ. ಇದೇ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಕೆಸೆಟ್ ಪರೀಕ್ಷೆಯಲ್ಲಿ ಮಾಡಿದ್ದಾರೆ ಅವರು ಬದಲಾವಣೆಗಳನ್ನು. ಎಕ್ಸಾಮ್ ಸೆಂಟರ್ಸ್ಗಳನ್ನು ಏನು ಮಾಡಿದ್ದಾರೆ, ಮ್ಯಾಕ್ಸಿಮಮ್ ಕ್ವಾಲಿಫೈಡ್ ಆಗ್ತಕ್ಕಂಥ PGಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಏನು ಮಾಡಿದ್ದಾರೆ, ಆಯಾ ಜಿಲ್ಲಾವಾರು ಕೆಸೆಟ್ ನೋಡಲ್ಗೆ ಕೊಟ್ಟರೆ ಉಳಿದ ವಿಷಯಗಳನ್ನು ಬೆಂಗಳೂರಲ್ಲಿನೇ ಏನು ಮಾಡ್ತಾ ಇದ್ದಾರೆ, KE ಅವರು ನಡೆಸ್ತಾ ಇದ್ದಾರೆ. ಸೊ ಯಥಾ ಪ್ರಕಾರವಾಗಿ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ತಾವೇನು ಮಾಡಬೇಕಾಗ್ತದೆ, ಅವುಗಳನ್ನು ಕಂಪಲ್ಸರಿ ಹಾರ್ಡ್ ಕಾಪಿನ ನೀವು KE ಅವರಿಗೆ ಕಳಿಸ್ಕೊಡ್ಲೇಬೇಕಾಗ್ತದೆ. ಯಾಕಂದರೆ ನಾವು ಕೆಸೆಟ್ಗೂ ಕೂಡ ಏನು ಮಾಡ್ತಿದ್ದೀವಿ, ಕಳಿಸಿ ಕೊಡ್ತಿದ್ದೀವಿ. ಅವುಗಳನ್ನು ಏನು ಮಾಡಬೇಕು, ಗೆಜೆಟೆಡ್ ಆಫೀಸರ್ಗಳಿಂದ ದೃಢೀಕರಿಸಿ ಅರ್ಜಿ, ಆಮೇಲೆ ಅಂಚೆ ಕಚೇರಿ ಚಲನ ಪ್ರತಿ, SSLC ಮಾರ್ಕ್ಸ್ ಕಾರ್ಡ್, ನಿಮ್ಮ ಕೆಟಗರಿ ಸರ್ಟಿಫಿಕೇಟ್, PWD ಇತ್ತಂದರೆ PW ರಿಲೇಟೆಡ್ ಸರ್ಟಿಫಿಕೇಟ್, ಥರ್ಡ್ ಜೆಂಡರ್ ಇತ್ತಂದರೆ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಆಗಿರ್ಬೋದು, PG ಫೈನಲ್ ಇಯರ್ ಆಗಿರ್ಬೋದು. ಓಕೆ,
ರಿಸಲ್ಟ್ ಸೀಟ್ ಅವುಗಳನ್ನು ಎಲ್ಲ ತಾವೇನು ಮಾಡಬೇಕು, ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಸಂಪಿಗೆ ರಸ್ತೆ 18ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರಿಗೆ ನಾವು ಏನು ಮಾಡಬೇಕು, ನೀವು ಕಳಿಸಿ ಕೊಡಬೇಕು ಅಂತಕ್ಕಂಥದ್ದು ಇಲ್ಲಿ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಮೇನ್ಲಿ ಏನು ಚೇಂಜ್ ಅಂದರೆ ಒಂದೇ ಒಂದು ಚೇಂಜ್ ಮಾಡಿದ್ದಾರೆ, ಏನಪ್ಪ ಅಂದರೆ ಎಕ್ಸಾಮ್ ಸೆಂಟರ್ಸ್ಗಳನ್ನು. ಓಕೆ, ಯಾಕಂದರೆ ಬಹಳ ವಿಷಯಗಳನ್ನು ಎಕ್ಸಾಮ್ಸ್ಗಳನ್ನು ಒಂದೇ ಕಡೆ ಮಾಡೋದ್ರಿಂದ ಅವ್ರಿಗೂ ಕೂಡ ಕೆಲವೊಂದಿಷ್ಟು ಗೊಂದಲ ಆಗಿರ್ಬೋದು ಕೆ ಎದವರು. ಮತ್ತು ಹಿಂದಿನ ಸರಿ ನಡೀತಕ್ಕಂಥ ಪರೀಕ್ಷೆಯಲ್ಲಿ ಏನೆಲ್ಲ ಲೋಪದೋಷಗಳಾಗಿದ್ದಾವೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ, ನೋಟಿಫಿಕೇಶನ್ ರಿಲೀಸ್ ಮಾಡಿ ಅಷ್ಟು ಎಕ್ಸಾಮ್ಸ್ಗಳನ್ನು ಸ್ಟ್ರಿಕ್ಟಾಗಿ ಮಾಡಲಿಕ್ಕೆ ಕಂಡಕ್ಟನ್ನು ಮಾಡ್ತಾ ಇದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಸಾಕಷ್ಟು ನಿಮಗೆ ವಿಡಿಯೋಗಳನ್ನು ಹಾಕ್ತೀವಿ. ಡೋಂಟ್ ವರಿ, ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು, ಜಸ್ಟ್ ನೀವೇನು ಮಾಡಬೇಕು, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇರ್ತಕ್ಕಂಥ ವಿಡಿಯೋಗಳನ್ನು ನೋಡಿದರೆ ಸಾಕು. ಖಂಡಿತವಾಗಿ ಕೆಲವೊಂದಿಷ್ಟು ಏರಿಯಾಗಳಿದ್ದಾವೆ, ಟಾಪಿಕ್ಸ್ಗಳಿದ್ದಾವೆ, ಅಲ್ಲಿಂದನೇ ಪ್ರಶ್ನೆಗಳು ಏನಾಗ್ತವಪ್ಪ ಅಂದರೆ ಪದೇ ಪದೇ ಪರೀಕ್ಷೆಗಳಲ್ಲಿ ಬರ್ತಾ ಇದ್ದಾವೆ. ಸೊ ಇಷ್ಟು ಹೇಳ್ತಾ ನಾನು ಮತ್ತೆ ನಿಮಗೆ ಸಿಗ್ತೀನಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ಓಕೆ, ಬಾಯ್.